ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ. ಒಂದು ಹೊಸದಾಗಿ ಈಗಲ್ ಐ ಇನ್ಫೋ ಟ್ರೇಡಿಂಗ್.com ಅಂತ ಹೇಳಿ ವೆಬ್ಸೈಟ್ನ ಲಾಂಚ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಮಾರ್ಕೆಟ್ ಸೆಂಟಿಮೆಂಟ್ನ ತಿಳಿಸ್ಕೊಡುತ್ತೆ. ಮಾರ್ಕೆಟ್ ಬುಲ್ಲಿಶಾ, ಬೇರಿಶಾ, ಇಲ್ಲ ಸೈಡ್ ವೇಸ್ ಬುಲ್ಲಿಶಾ, ಈ ರೀತಿ ನಿಮಗೆ ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ ಅಂತ ಹೇಳಿ ತೋರಿಸ್ಕೊಡುತ್ತೆ. ನಾವು ಇದನ್ನು ಏಕೆ ತಿಳ್ಕೊಬೇಕು ಅಂತಂದರೆ, ನಮಗೆ ಮುಖ್ಯವಾಗಿ ಟ್ರೇಡಿಂಗಲ್ಲಿ ಬೇಕಾಗಿರೋದೇ ಮಾರ್ಕೆಟ್ ಇವತ್ತು ಏನು ಬುಲ್ಲಿಶ್ ಆಗ್ತಿದೆಯಾ ಅನ್ನೋದು ಗೊತ್ತಾಗಬೇಕಂದ್ರೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ರಿವರ್ಸ್ ನೋಡ್ದಲೇ ಸೀದಾ ಬುಲ್ಲಿಶ್ ಆಗ್ತಾ ಇರುತ್ತೆ. ಅದೇ ರೀತಿ ಸೈಡ್ ವೇಸ್ ಬುಲ್ಲಿಶ್ ಆಗುತ್ತೆ. ಅಂದರೆ ಮಾರ್ಕೆಟ್ ಸೈಡ್ ವೇಸಲ್ಲಿ ಬುಲ್ಲಿಶ್ ಆಗುತ್ತೆ, ಮೇಲೆ ಹೋಗ್ತಾ ಇರುತ್ತೆ, ಆದರೆ ಸ್ಪೀಡಾಗಿ ಹೋಗ್ತಾ ಇರಲ್ಲ, ಲೈಟಾಗಿ ಬುಲ್ಲಿಶ್ ಮಾಡ್ಕೊಂಡು ಸೈಡಲ್ಲೇ ಹೋಗ್ತಾ ಇರುತ್ತೆ, ಅಂದರೆ ಸೈಡ್ ವೇಸ್ ಬುಲ್ಲಿಶ್ ಆಗಿರುತ್ತೆ. ಆಮೇಲೆ ಬೇರಿಶ್, ಇದು ಕೂಡ ಹಾಗೆ ಏನಂತಂದರೆ ಮಾರ್ಕೆಟ್ ಕನ್ಸಿಸ್ಟೆನ್ಸಿಯಾಗಿ ಡೌನ್ಫಾಲ್ ಆಗ್ತಾ ಬರುತ್ತೆ. ಅದೇ ರೀತಿ ಸೈಡ್ ವೇಸ್ ಬುಲ್ಲಿಶ್, ಇದು ಮಾರ್ಕೆಟಿನ ಒಂದು ಬೇರಿಶ್ ಆಗಿರುತ್ತೆ, ಆದರೆ ತುಂಬ ಸ್ಪೀಡಾಗಿ ಬೀಳ್ತಾ ಹೋಗಲ್ಲ ಮಾರ್ಕೆಟು, ಸೈಡ್ ವೇಸಲ್ಲಿ ಬೇರಿಶ್ ಆಗ್ತಾ ಹೋಗುತ್ತೆ. ಆಮೇಲೆ ಸೈಡ್ ವೇಸ್, ಇದು ಆಪ್ಷನ್ ಸೆಲ್ಲರ್ಸಿಗೆ ತುಂಬ ಮುಖ್ಯ. ಯಾವತ್ತು ನಮಗೆ ಸೈಡ್ ವೇಸ್ ಅಂತ ಹೇಳಿ ನಾವು ಇದರಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಏನು 5 ಕಂಡೀಷನ್ಸ್ ಇದೆಯಲ್ಲ ಮಾರ್ಕೆಟ್ ಸೆಂಟಿಮೆಂಟ್ಸ್ ಅಂತ ಹೇಳಿ, ಈ 5 ಸೆಂಟಿಮೆಂಟ್ಸ್ನ ನಾವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ನಮ್ಮ ಈಗಲ್ ಐ ಟ್ರೇಡಿಂಗ್ ಇನ್ಫೋ.com ಇಂದ. ಅದು ಹೇಗೆ ಅಂತಂದರೆ ನೋಡಿ, ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ನೋಡೋದಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ. ಬಟ್ ಇದು ನೀವು ರೆಗ್ಯುಲರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿದ್ರೆ, ಮತ್ತು ನಮ್ಮ ಈಗಲ್ ಐ ಇನ್ಫೋ ಟ್ರೇಡಿಂಗ್.com ಅಲ್ಲಿ ನೀವು ಹೋಗಿ ರಿಜಿಸ್ಟರ್ ಆಗಿ ಅದನ್ನು ಡೈಲಿ ಮಾರ್ಕೆಟ್ ಅಪ್ಡೇಟ್ಸಲ್ಲಿ ನೋಡಿ. ಪ್ರತಿ 1 ನಿಮಿಷಕ್ಕೂ ಕೂಡ ಅದು ಅಪ್ಡೇಟ್ ಆಗುತ್ತೆ. ಮತ್ತು ನಿಮಗೆ ಅದು 7 ದಿವಸ ಫ್ರೀ ಟ್ರಯಲ್ ಇರುತ್ತೆ. ಅದಾದ ನಂತರ ನಾವು ಮಂತ್ಲಿ 1 ತಿಂಗಳಿಗೆ 1,000 ರೂಪಾಯಿ, 6 ತಿಂಗಳದಿದೆ, 1 ವರ್ಷದ್ದು ಇದೆ. ಫೀಸ್ದು ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ಹೊಸದಾಗಿ ಲಾಂಚ್ ಆಗಿರೋದ್ರಿಂದ 7 ದಿವಸ ಫ್ರೀಯಾಗಿ ಟ್ರಯಲ್ ಕೊಡ್ತಾ ಇದೀವಿ. ಯಾರೇ ಹೊಸ ಸಬ್ಸ್ಕ್ರೈಬರ್ ಬಂದರೂ ಕೂಡ 7 ದಿವಸ ಫ್ರೀಯಾಗಿ ಸಬ್ಸ್ಕ್ರೈಬ್ ಕೊಡ್ತಾ ಇದೀವಿ. ಈಗಲ್ ಐ ಇನ್ಫೋ.com ಅಂತ ಹೇಳಿ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಮಾರ್ಕೆಟ್ ಕಂಡೀಷನ್ನು ಸೈಡ್ ಫಸ್ಟ್ ಲೈನ್ ಹಾಕಿದ್ದೀನಿ. ಕಾಲ್ ವೀಗ, ಪುಟ್ ವೀಗ ಮತ್ತು ವೀಗ, ಈ ಒಂದು 3 ರೇಂಜನ್ನು ನಾವು ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬುಲ್ಲಿಶಲ್ಲಿ ಇದ್ದಾಗ ಏನಾಗುತ್ತೆ, ನಮಗೆ ಕಾಲ್ ವೀಗದಲ್ಲಿ ಪಾಸಿಟಿವ್ ಆಗಿ ನಂಬರ್ಸ್ಗಳು ಜನರೇಟ್ ಆಗ್ತಾ ಹೋಗುತ್ತೆ, ಅಂದರೆ ಕಾಲ್ ಕಡೆ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಪುಟ್ ಕಡೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಆಸ್ ಯೂಶುವಲ್ ಇಲ್ಲಿ ಪಾಸಿಟಿವ್ ಆದರೆ ನೆಗೆಟಿವ್ ಆಗಬೇಕು, ಹಾಗಾಗಿ ಇದು ಪುಟ್ ವೀಗ ನೆಗೆಟಿವ್ ಆಗ್ತಾ ಬರುತ್ತೆ. ಆಮೇಲೆ ಈ ರೇಂಜ್, ಇವೆರಡನ್ನ ಡಿಫ್ರೆನ್ಸಿನ ರೇಂಜ್ ಬಂದು -15 to 30 ಎಬೋ ಇರುತ್ತೆ, ಅಂದರೆ -15ಗಿಂತ ಮೇಲಿರುತ್ತೆ, 30ಗಿಂತ ಬಿಲೋ ಇರುತ್ತೆ. ಈ ಥರ ಇದ್ರೆ ಕಂಡೀಷನ್ ಏನಂತ, ಮಾರ್ಕೆಟ್ ಬುಲ್ಲಿಶ್ ಕಂಡೀಷನ್ ಅಂತ ಹೇಳಿ. ಸೈಡ್ ವೇಸ್ ಬುಲ್ಲಿಶ್ ಅಂದರೆ ಇವತ್ತು ಆಗಿದ್ದು ಡೇಟಲ್ಲಿ ನಮಗೆ ಸೈಡ್ ವೇಸ್ ಬುಲ್ಲಿಶ್ ಆಗಿದೆ. ಅದು ಯಾವ ರೀತಿ ಆಗಿದೆ, ಕಾಲ್ ವೀಗದಲ್ಲಿ ಪಾಸಿಟಿವ್ ಆಗಿದೆ, ಪುಟ್ ವೀಗದಲ್ಲಿ ನೆಗೆಟಿವ್ ಇದೆ, ಮತ್ತು ನೆಟ್ ರೇಂಜ್ ಬಂದು -0 to -14 ಒಳಗಡೆ ಇರುತ್ತೆ. ಸೊ ಇದರ ಅರ್ಥ ಏನು ಅಂತಂದರೆ, ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಬುಲ್ಲಿಶ್ ಆಗಿದೆ. ಅದೇ ರೀತಿ ಬೇರಿಶು, ಸೈಡ್ ವೇಸ್ ಬೇರಿಶು ಮತ್ತು ಸೈಡ್ ವೇಸ್ ಈ ರೀತಿ ಇದೆ. ಇವತ್ತಾಗಿದ್ರ ಬಗ್ಗೆ ನಾನು ಇವತ್ತು ಫಸ್ಟ್ ಡೇ ಆದ್ರಿಂದ ನಮಗೆ ಇವತ್ತಾಗಿದ್ದು ಸೆಂಟಿಮೆಂಟ್ ಯಾವುದು ಅಂತಂದರೆ ಸೈಡ್ ವೇಸ್ ಬುಲ್ಲಿಶ್. ಅದು ಯಾವ ರೀತಿ ಆಯಿತು ಅಂತ ಹೇಳಿ ನೋಡೋಣ.